ಫೌಂಡೇಶನ್ ಕಳೆದ 6-7 ವರ್ಷಗಳಿಂದ ನನ್ನ ಗಮನಕ್ಕೆ ಬಂದ ಹಾಗೆ ಎಲ್ಲ ಒಂದು ವ್ಯಾಪಾರಸ್ಥರ ಕುಟುಂಬಸ್ಥರು ಮತ್ತು ಅವರವರ ಜೀವನದ ತಮ್ಮದೇ ಆದಂಥ ಕೆಲವು ವ್ಯವಹಾರಗಳು ಮಾಡುತ್ತಾ ಒಂದು ಕ್ರೀಡೆಗೆ ಸಮಯವನ್ನು ಮೀಸಲಿಟ್ಟು ಬಳ್ಳಾರಿಯಲ್ಲಿ ನಾವೆಲ್ಲ ಪ್ರಪಂಚದಾದ್ಯಂತ ಗಣಿ ಧೂಳು ಬೇರೆ ಬೇರೆ ಕೆಲಸ ಆಗಿರ್ತೀವಿ. ಆದರೆ ಅಧಿಕಾರಿ ವರ್ಗದವರನ್ನು ಎಲ್ಲ 28 ಅಧಿಕಾರಿ ವರ್ಗದವರನ್ನ ಅವರ ಮನಸ್ಸು ಮತ್ತು ಅವರ ಇದನ್ನು ಅಂದರೆ ಉಲ್ಲಾಸಪಡಿಸಲು, ಆಮೇಲೆ ಅವ್ರ ಕ್ರೀಡೆ ಅಂದರೆ ಇಲ್ಲಿ ಬಂದಾಗ ಅಟ್ಲೀಸ್ಟ್ ಅದೆಲ್ಲ ಮರೆತು ಜೀವನ ಶೈಲಿ ಬದಲಾವಣೆಗೆ, ಅವರ ಒಂದು ಫಿಸಿಕಲ್ ಫಿಟ್ನೆಸ್ಸು ಎಲ್ಲವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಂದು ಒಳ್ಳೆಯ ಉದ್ದೇಶ. ನಾವು ಸಹ 87-88 ಸಂಘ ಸ್ಥಾಪನೆ ಮಾಡಿದಾಗ ಈ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸ್ ಅಂದರೆ ಆ ಒಂದು ಇದರಿಂದ ಬಂದಂಥವ್ರು ನಾನು ಕೂಡ. ಸೊ ಇವತ್ತು ಆ ದೇವರ ನಿಮ್ಮೆಲ್ಲ ಆಶೀರ್ವಾದ ಒಂದು ಸ್ಥಾನ ಸಿಕ್ಕಿದೆ. ಬಟ್ ಈ ಕ್ರೀಡೆ, ಈ ಮನೋರಂಜನೆ ಈಗಿನ ಜೀವನದ ಒತ್ತಡ ಶೈಲಿಯಲ್ಲಿ, ಈಗಿನ ವಾತಾವರಣದಲ್ಲಿ ಇವೇನು ನಾವು ಈಗ ಸಮಯವನ್ನು ಮೀಸಲಿಟ್ಟಾಗ ಮನಸ್ಸು, ದೇಹ ಎಲ್ಲದಕ್ಕೂ ಒಂದು ಬುದ್ಧಿಗೂ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾದಂಥ ಒಂದು ಕ್ರೀಡೆ ಮತ್ತು ಮನೋರಂಜನೆ. ಈ ಒಂದು ಇದನ್ನು ಆ ಸಂಸ್ಥೆಯವರು, ಅದು ಸ್ಪೆಷಲಾಗಿ ಅಧಿಕಾರಿ ವರ್ಗದವರನ್ನ ಎಲ್ಲರನ್ನೂ ಒಟ್ಟುಗೂಡಿಸಿ ಅವರಲ್ಲಿ ಒಂದು ಹೊಸ ಒಂದು ಚೈತನ್ಯ ತಂದಿರೋದು ತುಂಬ ಸಂತೋಷದ ವಿಷಯ. ಅವರಿಗೆ ಏನಿವತ್ತು ರಾಜ್ಯ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟ ಸಹ ಈ ಒಂದು ನಿಮ್ಮ ಸ್ಪರ್ಧೆಯಿಂದ ಬಂದಿರತಕ್ಕಂಥ ಪ್ರತಿಭೆಗಳು ಭಾಗವಹಿಸಲಿ, ಬಳ್ಳಾರಿಗೆ ಒಂದು ಹೆಸರು ತರಲಿ. ನಮ್ಮ ಇಂದಾಗಲಿ, ನಮ್ಮ ಪಾಲಿಕೆಯಿಂದಾಗಲಿ ತಮಗೆಲ್ಲ ರೀತಿಯಾದ ನೆರವು ಸಹಕಾರವನ್ನು ನಾವು ಒದಗಿಸಲು ಸಿದ್ಧನಿದ್ದೇನೆ ಅಂತ ಹೇಳ್ತಾ, ಈ ದಿನ ಈ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ. ನನ್ನ ಒಂದು ಸಣ್ಣ ಸಂಸ್ಥೆಯವರಿಗೆ ಸಲಹೆ ಏನಂದರೆ, ಬಳ್ಳಾರಿಯಲ್ಲಿ ಜಿಲ್ಲಾ ಮತ್ತು ಯುವಜನ ಸೇವಾ ಕ್ರೀಡಾಕ್ಕೆ ಒಂದು ಇದಿದೆ. ದಯವಿಟ್ಟು ತಮ್ಮಂಥ ಸಂಸ್ಥೆಯವರು, ತಮ್ಮ ಹಿರಿಯರು ಒಂದು ಅದರ ಬಗ್ಗೆ ನಾವು ಚಿಂತನೆ ಮಾಡಿ, ಆಲೋಚನೆ ಮಾಡಿ, ಯುವ ಪ್ರತಿಭೆಗಳಿಗೆ, ಯುವ ಕ್ರೀಡಾಪಟುಗಳಿಗೆ ನಮ್ಮಲ್ಲಿ ಇವಾಗ ಒಳ್ಳೊಳ್ಳೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ಜಿಂದಾಲ್ ಅವರ ಸ್ಪಾನ್ಸರಿಂದ ನಮ್ಮಲ್ಲಿ ಸುಮಾರು ಅವೆಲ್ಲ ಅಂದರೆ ಮೂಲೆ ಗುಂಪಾಗ್ತದೆ. ಅದ್ರ ಬಗ್ಗೆ ಸಹ ನಮ್ಮಂಥ ಸಂಘ ಸಂಸ್ಥೆಯವರು ಸ್ವಲ್ಪ ಎಚ್ಚರ ವಹಿಸಿದಾಗ, ಅದ್ರ ಬಗ್ಗೆ ಕಾಳಜಿ ವಹಿಸಿದಾಗ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥ ಒಂದು ಅನುಕೂಲ ಆಗ್ತದೆ. ಯಾಕಂದರೆ ಇಲ್ಲಿ ಅಧಿಕಾರಿಗಳಿಂದ ಆ ಮಾತು ಹೇಳ್ತೀನಿ ನಾನು. ನಾವು ಬಂದೀವಿ, ನಮಗೇನೋ ದೇವರು ಒಂದು ಸ್ತೋಮತಿ ಕೊಟ್ಟಾನೆ ಇವತ್ತು ಇದೆಲ್ಲ ಮಾಡ್ತಾಯಿದ್ದೀವಿ. ಆದರೆ ಗ್ರಾಮಾಂತರ ಬಂದ ಹಳ್ಳಿಗಳ ಮಕ್ಕಳಿಗೆ ಆ ಇಲಾಖೆ ಹೊಂದಿದ್ದು, ಆ ಇಲಾಖೆ ಸ್ವಲ್ಪ ನಿಷ್ಕ್ರಿಯತೆ ಹೊಂದಿರ್ತದೆ. ಅದಕ್ಕೆ ತಮ್ಮಂಥ ಕ್ರೀಡೆಗಳ ಅಧ್ಯಕ್ಷರು ಒಂದು ಸಭೆ ಕರೆದು ಅವ್ರನ್ನ ಕರೆಸಿ ನಾವೆಲ್ಲ ಸೇರಿ ಮಕ್ಕಳಿಗೊಂದು ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಆದರೆ ನಾವು ಸಹ ಉತ್ತೇಜನ ಮಕ್ಕಳಿಗೆ ಕೊಟ್ಟಂಗೆ ಆಗ್ತದೆ, ಆ ಇಲಾಖೆ ಸ್ವಲ್ಪ ಎಚ್ಚರ ಮಾಡಿದಂಗೆ ಆಗ್ತದೆ ಅಂತ ಹೇಳ್ತಾ ನನ್ನ ಒಂದು ಸಲಹೆ, ದಯವಿಟ್ಟು ಇಂಥದ್ದನ್ನು ನಾವೆಲ್ಲ ಸೇರಿ ಮಾಡಿದರೆ ಒಂದು ಒಳ್ಳೆಯದು. ನಮ್ಮದು ಸಲಹೆ ನಿಮ್ಮ ಸಹಕಾರ ಇರುತ್ತೆ ಅಂತ ಹೇಳ್ತಾ ನಿಮಗೊಂದು ಅವಕಾಶ ಕೊಟ್ಟಿದ್ದೀರಿ. ತಮ್ಮ ಎಲ್ಲ ಸಂಸ್ಥೆಯವರಿಗೆ ನಾನು ಚಿರಋಣಿ. ನಮ್ಮ ಪಾಲಿಕೆಯಿಂದ, ನನ್ನಿಂದ ವೈಯಕ್ತಿಕವಾಗಿ ತಮ್ಮ ಜೊತೆಯಲ್ಲಿ ನಾನೊಬ್ಬ ಸದಸ್ಯನಾಗಿ ಜೊತೆಲಿ ಇರ್ತೀನಿ. ಕ್ರೀಡೆಯನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾಕಷ್ಟು ಮಂದಿ, ಇಷ್ಟು ಮಂದಿ ಬಂದಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ಮಂದಿ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಇಷ್ಟು ಮಂದಿ ಬರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಏನು ಮಹಾ ಅಂದರೆ ಒಂದು 35 to 40 ಮೆಂಬರ್ಸ್, 50 ಮೆಂಬರ್ಸ್ ಅಂದರೆ ಹೆಚ್ಚಿಗೆ ಬರಲಿಕ್ಕಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಟ್ ಎ ಹ್ಯೂಜ್ ಕ್ರೌಡ್ ಆಫ್ ಯಂಗ್ಸ್ಟರ್ಸ್ ಆರ್ ದೇರ್. ದಟ್ಟು ವೈಲ್ ಸ್ಪೀಕಿಂಗ್ ಟು ಯಂಗ್ಸ್ಟರ್ಸ್ ಯಾವತ್ತಿಗೆ ಜೋಶ್ ಇರುತ್ತೆ. ಯಾಕೆಂದರೆ ದೇರ್ ಈಸ್ ಸಮ್ ಲೈಫ್ ಇನ್ ದೆಮ್, ದೇರ್ ಈಸ್ ಸಮ್ ಆಸ್ಪಿರೇಷನ್ಸ್ ಇನ್ ದೆಮ್. ಸೊ ಈ ಥರ ಯಂಗ್ಸ್ಟರ್ಸ್ನ ಮಾತಾಡಲಿಕ್ಕೆ, ಯಂಗ್ಸ್ಟರ್ಸ್ನ ಅಡ್ರೆಸ್ ಮಾಡಲಿಕ್ಕೆ ವಿಲ್ ಬಿ ವೆರಿ ಹ್ಯಾಪಿ. ಪರ್ಟಿಕ್ಯುಲರ್ಲಿ ಐ ವಿಲ್ ಬಿ ವೆರಿ ಹ್ಯಾಪಿ. ಆಮೇಲೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ಅಭಯ ಫೌಂಡೇಶನ್ ಅವರು ಇಷ್ಟು ಟೂರ್ನಮೆಂಟ್ಸ್ ಮಾಡ್ತಾ ಇದ್ದಾರೆ, ACL 1ಲಿಂದ ACL 6ವರೆಗೂ. ಇವ್ರಿಗೆ ಏನು ಬೆನಿಫಿಟ್ ಇದೆ ಇದು ಆರ್ಗನೈಸ್ ಮಾಡಲಿಕ್ಕೆ ಅಂತ. ಸುಮಾರಾಗಿ ಒಂದು 20 ರಿಂದ 25 ಲಕ್ಷ ಖರ್ಚು ಮಾಡ್ತಾರೆ ಅವರು.
ಒಂದು 20-25 ಲಕ್ಷ ಕಲೆಕ್ಟ್ ಮಾಡಿ ಪಬ್ಲಿಕಲ್ಲಿ ಕಲೆಕ್ಟ್ ಮಾಡಿ ಅದನ್ನ ಖರ್ಚು ಮಾಡಿ ಕೊನೆಗೆ ಇವ್ರಿಗೆ ಏನು ಬರ್ಲಿಕ್ಕಿದೆ ಅಂತ ಕೇಳಿದ್ರೆ ಒಳ್ಳೆ ಹೆಸರಂತೂ ಬರುತ್ತೆ ಬಿಡ್ರಿ, ಒಳ್ಳೆ ಹೆಸರಂತೂ ಬರುತ್ತೆ. ಒಳ್ಳೆ ಟೀಮ್ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ಸರಿ ಇದೆ. ಆದ್ರೂ ಅವ್ರಿಗೆ ಇಷ್ಟು ಮಾಡಲಿಕ್ಕೆ ಏನು ಅವಶ್ಯಕತೆ ಏನಿತ್ತು ಅಂತ ಆಲೋಚನೆ ಮಾಡಿದ್ರೆ ಅವ್ರಿಗೆ ಏನು ಇದ್ದಿಲ್ಲ, ಅವಶ್ಯಕತೆ ಏನು ಇದ್ದಿಲ್ಲ. ಬಟ್ ಏನಂದರೆ ಇನ್ ದ ಇಂಟ್ರೆಸ್ಟ್ ಆಫ್ ಸ್ಪೋರ್ಟ್ಸ್, in the interest of cricket, they are conducting this tournament, and this tournament as now from 1 to 6 ಅಲ್ಲಿ ಫಸ್ಟ್ ಟೂರ್ನಮೆಂಟ್ ಅಲ್ಲಿ ಎಷ್ಟು ಮಂದಿ ಬಂದಿದ್ರು, ಎಷ್ಟು ಟೀಮ್ಸ್ ಇದ್ರು ನನಗೆ ಜ್ಞಾಪಕ ಇಲ್ಲ. ಆದರೆ ಇವತ್ತು ಮಾತ್ರ 28 ಟೀಮ್ಸ್ ಆರ್ ಪಾರ್ಟಿಸಿಪೇಟಿಂಗ್. ಅಂದರೆ ರಿಯಲಿ ಇಟ್ ಈಸ್ ಎ ಗ್ರೇಟ್ ಜಾಬ್. ಒಂದು ನಿಜ ಹೇಳ್ಬೇಕಂದ್ರೆ 28 ಟೀಮ್ಸ್, ಅದು ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ಬ್ಯಾಂಕರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು, ಡೆಂಟಿಸ್ಟು, ಡಾಕ್ಟರ್ಸು, ಇಷ್ಟು ಮಂದಿ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ನವರೆಲ್ಲ, ಸಾಕಷ್ಟು ಮಂದಿ ಪೊಲೀಸ್ ಕಡೆಯಿಂದ ಇದ್ರ ಕಡೆಯಿಂದ ಎಲ್ಲರೂ ಬಂದಿದ್ದಾರೆ. ರಿಯಲಿ ಇಟ್ ಈಸ್ ಎ ಗ್ರೇಟ್ ಜಾಬ್, ಐ ಶುಡ್ ಸೇ. ಅಭಯ ಫೌಂಡೇಶನ್ ಅವ್ರನ್ನ ನಾನು ನೋಡ್ತಾ ಇದ್ದೀನಿ. ಅವರು ಈ ಕ್ರಿಕೆಟ್ ಟೂರ್ನಮೆಂಟ್ ಒಂದೇ ಅಲ್ಲ, ಅವ್ರದ್ದು ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ವಾಟ್ ಐ ಲೈಕ್ ಅಬೌಟ್ ದಮ್ ಈಸ್ ಪ್ರೊವೈಡಿಂಗ್ ಜಾಬ್ಸ್. ಅಂದ್ರೆ ಅವರು ಸ್ವಂತ ಪ್ರೊವೈಡ್ ಮಾಡ್ತಾ ಇಲ್ಲ, ಆದ್ರೆ ದೇ ಆರ್ ಹೆಲ್ಪಿಂಗ್ ಟು ಫೈಂಡ್ ಯಂಗ್ಸ್ಟರ್ಸ್ ದ ಜಾಬ್ಸ್. ಅದು ಮಾತ್ರ, ಅದು ಎಷ್ಟು ಹೇಳಿದ್ರು ಅದ್ರ ಬಗ್ಗೆ ನನಗೆ ಕಡಿಮೆನೇ ಅನ್ಸುತ್ತೆ ನನಗೆ. ಯಾಕೆ ಅಂದ್ರೆ ಇಟ್ ಈಸ್ ಅ ವಂಡರ್ಫುಲ್ ಥಿಂಗ್ ದಟ್ ದೇ ಆರ್ ಫೈಂಡಿಂಗ್ ಜಾಬ್ಸ್ ಫಾರ್ ದ ಯಂಗ್ ಪೀಪಲ್ ಹೂ ಆರ್ ಕಮಿಂಗ್ ಔಟ್ ಆಫ್ ದ ಕಾಲೇಜಸ್, ಇಲ್ಲ SLC ಲಿಂದ ಆಗಲಿ PUC ಲಿಂದ ಆಗಲಿ ಹೊರಗೆ ಬಂದಂತ ಹುಡುಗರಿಗೆ ದೇ ಆರ್ ಏಬಲ್ ಟು ಫೈಂಡ್ ದ ಜಾಬ್ಸ್. ಅದು ಏನಿದೆ, ಅವ್ರದ್ದೇ ಒಂದು ವೆಬ್ಸೈಟ್ ಇದೆಯೋ, ಒಂದು ವಾಟ್ಸಪ್ ಗ್ರೂಪ್ ಅಂತ ಇದೆ. ವಾಟ್ಸಪ್ ಗ್ರೂಪ್ ಅಲ್ಲಿ ಸುಮಾರಾಗಿ ನಾನು ನೋಡ್ತಾ ಇದ್ದೀನಿ, ಸುಮಾರಾಗಿ ಒಂದು 2000 3000 ಮೆಂಬರ್ಸ್, 3000 ಅಂದ್ರೆ ಒಂದೊಂದು 3 ಗ್ರೂಪ್ಸ್ ಮಾಡಿದ್ದಾರೆ ಅವರು. ಆ 3 ಗ್ರೂಪ್ಸ್ ಅಲ್ಲಿ ಒಂದೊಂದರಲ್ಲಿ ನಿಯರ್ಲಿ 1000 1500 2000 ಮೆಂಬರ್ಸ್ ವರೆಗೂ ಒಂದೊಂದು ಗ್ರೂಪ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇದೆಯೋ ಅಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅದರಲ್ಲಿ ಇದ್ದಾರೆ. ಆಮೇಲೆ ಥ್ರೂ ಔಟ್ ಡಿಸ್ಟ್ರಿಕ್ಟ್ ಎಲ್ಲಿ ಆದ್ರೂ ಸರಿ, ಯಾರಿಗಾದ್ರೂ ಒಂದು ಆಪರ್ಚುನಿಟಿ ಇದ್ರೆ, ಅಂದ್ರೆ ಜಾಬ್ ಆಪರ್ಚುನಿಟೀಸ್, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಭಯ ಫೌಂಡೇಶನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಭಯ ಫೌಂಡೇಶನ್ ಅವರು ಇಂಟರ್ನ್ ಏನ್ ಮಾಡ್ತಾರೆ, ಯಾವ ಜಾಬ್ ಇದೆ, ಅದಕ್ಕೆ ಸ್ಯಾಲರಿ ಎಷ್ಟು, ಅದಕ್ಕೆ ಟೈಮಿಂಗ್ ಎಷ್ಟು, ಅದಕ್ಕೆ ಕ್ವಾಲಿಫಿಕೇಶನ್ ಏನು ಅಂತ ಅನ್ನೋ ವಿಷಯಗಳನ್ನ ಕೂಲಂಕಷವಾಗಿ ಎಲ್ಲದರಲ್ಲಿ ಬಂದಿರ್ತಾರೆ. ಅದರಲ್ಲಿ ನೋಡಿದ ಮೇಲೆ ನಿಮ್ಗೆ ಏನನ್ಸ್ಬಿಡುತ್ತೆ, ನೀವು ಡೈರೆಕ್ಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ದ ಜಾಬ್ ಪ್ರೊವೈಡರ್. ಸೊ ಈ ಕೆಲಸ ಅವ್ರು ಏನ್ ಮಾಡ್ತಾ ಇದ್ದಾರೆ, ದಿಸ್ ಈಸ್ ಸಮಥಿಂಗ್ ದಟ್ ವೆರಿ ಯೂನಿಕ್. ಅಂಡ್ ವಾಟ್ ವಿ ರಿಕ್ವೈರ್, ಪ್ರೆಸೆಂಟ್ಲಿ ವಾಟ್ ಇಂಡಿಯಾ ರಿಕ್ವೈರ್ಸ್ ಈಸ್ ದಿಸ್ ಓನ್ಲಿ. ಇವತ್ತು ಬೇಕಾಗಿದ್ದು ನಮಗೆ ಇದೇ ತಾನಂತ ಹೇಳಲಿಕ್ಕೆ ನಾನು ಎಷ್ಟೋ ಸಂತೋಷ ಪಡ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್. ಅದೇ ತರ ಈ ಇತ್ತೀಚೆಗೆ ಪ್ರೆಸೆಂಟ್ಲಿ ಇವಾಗ ACL 6 ನಡೀತಾ ಇದೆ. ಅದೇ ತರ ಒಂದು ವುಮೆನ್ಸ್ ಟೂರ್ನಮೆಂಟ್ ಕೂಡ ಮಾಡಬೇಕು ಅಂತ ನನ್ನ ಮೈ ರಿಕ್ವೆಸ್ಟ್. ಒಂದು ವುಮೆನ್ಸ್ ಟೂರ್ನಮೆಂಟ್ ಮಾಡಿದ್ರೆ ಫಸ್ಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಹೆಚ್ಚಿನ ಟೀಮ್ ಬರ್ಲಿಕ್ಕಿಲ್ಲ ಅಂದ್ರೂ ಎಷ್ಟೋ ಒಂದು 2-3 ಟೀಮ್, ಇಲ್ಲಿದ್ರೆ 4 ಟೀಮ್ ಬಂದ್ರೆ ಕೂಡ ಕಷ್ಟ ಇದೆ, 4 ಟೀಮ್ ಬರ್ಬೋದು. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಬಂದು ಇವತ್ತು ಎಷ್ಟು ಮಂದಿ ಬಂದಿದ್ದೀರಾ, 28 ಟೀಮ್ಸ್ ಏನ್ ಬಂದಿದ್ದೀರಾ, ವುಮೆನ್ಸ್ ಟೀಮ್ ಅಲ್ಲಿ ಕೂಡ ಅಷ್ಟು ಮಂದಿ ಡೆವಲಪ್ ಆಗ್ಬೇಕು. ನಮ್ಮ ಬಳ್ಳಾರಿಯಿಂದ ಯು ಶುಡ್ ಕ್ರಿಯೇಟ್ ಅಟ್ಲೀಸ್ಟ್ 1 ಸ್ಟೇಟ್ ಪ್ಲೇಯರ್ ಆರ್ 1 ರಂಜಿ ಟ್ರೋಫಿ ಪ್ಲೇಯರ್ ಅಂತ ನನ್ನ ಕೇಳಿಕೆ. I really hope that they will take up, Abhaya Foundation will take up this matter very seriously and organize one women's tournament also simultaneously, maybe together. ಅಂದ್ರೆ ನಾವು ಒಂದು ಕಡೆ ಇದು ನಡೀತಾ ಇರುತ್ತೆ, ಇನ್ನೊಂದು ಕಡೆಗೆ ಅದು ನಡೀತಾ ಇರುತ್ತೆ, ವುಮೆನ್ಸ್ ಟೂರ್ನಮೆಂಟ್ ನಡೀತಾ ಇರುತ್ತೆ. ಆಮೇಲೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಪ್ರೊವೈಡೆಡ್ ದಿಸ್ ಆಪರ್ಚುನಿಟಿ ಫಾರ್ ಮೀ and also speak about Abhaya Foundation. I really have great respect for these people because not only they are helping the youngsters of this society, youngsters of our Ballari society, apart from all these things, they are also helping them to find the jobs. ಇನ್ನ ಬೇಜಾರಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ಬೋದು ಅವರು, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ನನಗೆ. ಬಟ್ ಐ ಟೆಲ್ ಯು ದೀಸ್ 2 ಥಿಂಗ್ಸ್. ಒನ್ ಈಸ್ ಕ್ರಿಕೆಟ್. ಬಳ್ಳಾರಿಯಲ್ಲಿ ಕ್ರಿಕೆಟ್ ಅಂದ್ರೆ ಅಭಯ ಫೌಂಡೇಶನ್ ಅಂತಾನೆ ಫಸ್ಟ್ ಜ್ಞಾಪಕ ಬರುತ್ತೆ. ಆದ ನಂತರ ಅವ್ರು ಪ್ರೊವೈಡಿಂಗ್ ಜಾಬ್ಸ್ ಫಾರ್ ಸೋ ಮೆನಿ ಯಂಗ್ಸ್ಟರ್ಸ್. ಸೊ ಇದು 2 ಸದ್ಯಕ್ಕೆ
ನನಗೆ ಈ ಅವಕಾಶ ಕೊಟ್ಟು ನಾನು ಮಾತಾಡಲಿಕ್ಕೆ ನನಗೆ ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಆಲ್ ಅಂಡ್ ಥ್ಯಾಂಕ್ ಯು ವೆರಿ ಇಲ್ಲಿ 28 ಟೀಮ್ ಅಂದರೆ ಹೆಚ್ಚು ಕಮ್ಮಿ 300 ಜನ ಒಂದೇ ಬರಲ್ಲ. ನಮ್ಮಪ್ಪ ಆಡ್ತಾನೆ, ಮತ್ತೆ ನಮ್ಮ ಅಣ್ಣ ಆಡ್ತಾನೆ, ನಮ್ಮ ಹಸ್ಬೆಂಡ್ ಆಡ್ತಾರೆ ಅಂತ ಹೆಚ್ಚು ಕಮ್ಮಿ ಅವ್ರ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗುತ್ತೆ. 3 ಡೇಸ್, ಆ 3 ಡೇಸ್ಗೆ ಹೆಚ್ಚು ಕಮ್ಮಿ ಒಂದು 2 months ಪ್ರಿಪ್ರೇಷನ್ ಇರುತ್ತೆ. ಇವಾಗ ಇಲ್ಲಿ ಕೇಳ್ತಾ ಇದ್ದೆ, ಪೊಲೀಸ್ ಟೀಮ್ ಅವರು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತೇಳಿ. ಅವ್ರ ಕಪ್ಪ ಅವ್ರದಂತ ಭಾರಿ ಇದರಲ್ಲಿದ್ದಾರೆ. ಅವರಿಗೆ ಒಳ್ಳೆ ಕಾಂಪಿಟೇಷನ್ ಕೊಡಬೇಕು. ಇಂಜಿನಿಯರ್ಸ್ ಆಗಲಿ, ಇನ್ನೊಬ್ಬ ಲಾಯರ್ ಟೀಮ್ ಆಗಲಿ, ಅವರೆಲ್ಲರೂ ಇಲ್ಲಿ ಕಪ್ಪು ಯಾರ್ದೋ ಇರ್ಬೋದು. ಪಾರ್ಟಿಸಿಪೇಷನ್ ಆ್ಯಂಡ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾವು ಕಲಿಬೇಕು. ಆ್ಯಂಡ್ ಆರ್ಗನೈಸರ್ಸ್ ಅಂದು ಎವ್ರಿ ಡೇ ಅವ್ರ ಹತ್ರ ನಾವು ದಿನ ಅವ್ರು ಮೀಟ್ ಮಾಡ್ತೀವಿ. ಭಾರಿ ಪ್ರೊಫೆಷನ್ ಆಗಿ ಆ್ಯಂಡ್ ತುಂಬ ಅಚ್ಚುಕಟ್ಟಾಗಿ ಅವರ ಆರ್ಗನೈಸೇಷನ್ ಆ್ಯಂಡ್ ನೀಟಾಗಿ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆಯ ವಾತಾವರಣ ಕೊಟ್ಟು ಆ್ಯಂಡ್ ನೀಟಾಗಿ ಪ್ರಾಪರಾಗಿ ಕ್ರಿಕೆಟ್ ಆಡಲಿಕ್ಕೆ ಏನು ಸ್ಟೇಜ್ ಬೇಕೋ ಆ ಸ್ಟೇಜ್ ಎಲ್ಲ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ACL 6 ಆ್ಯಂಡ್ 6 ವರ್ಷ ಅಂದರೆ ಅವರು ಕಲೆಕ್ಟ್ ಮಾಡಿ ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿ ಆ್ಯಂಡ್ ಒಳ್ಳೆಯ ಒಂದು ರಿಸಲ್ಟ್ ಬರಬೇಕಪ್ಪ ಅಂದರೆ ಅಷ್ಟು ಸುಲಭವಾದ ಮಾತಂತೂ ಅಲ್ಲ. ಭಾರಿ ಕಷ್ಟದ ಕೆಲಸ, ಬ್ಯಾಕ್ಗ್ರೌಂಡ್ ಕೆಲಸ ತುಂಬ ಮಾಡಬೇಕಾಗುತ್ತೆ. ನಾನು ನೋಡ್ತೀನಿ ಎಲ್ಲ ಫ್ರೆಂಡ್ಸ್ ಇದ್ದಾರೆ, ಅವರು ತುಂಬ ಆರ್ಗನೈಸ್ ಮಾಡಿ ಅದನ್ನು ಪ್ರಾಪರಾಗಿ ನಿಮ್ಗೆ ತಲುಪಿಸೋ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ನಾವು ಕೂಡ ಈ ಸಾರಿ ಸ್ಪಾನ್ಸರರ್ಸ್ ನಮ್ಮ ಸಂಸ್ಥೆಯಿಂದ ನಾವು ಮಾಡಿದ್ದೀವಿ. ನಮ್ಮ ರಾಜೇಶ್ ಮತ್ತು ಸುಬ್ಬಾರಾವ್ ಆ್ಯಂಡ್ ನಾವು ಎಲ್ಲ ಇಂಥ ಒಂದು ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಬಳ್ಳಾರಿ ಜನತೆ ಬರೀ ವ್ಯಾಪಾರ ಮತ್ತು ವ್ಯವಹಾರ ಅಲ್ಲ, ಸ್ಪೋರ್ಟ್ಸ್ ಕೂಡ ಇರಬೇಕು. ಹೆಲ್ತ್ ಈಸ್ ಭಾರಿ ಒಳ್ಳೆ ಹೆಲ್ತ್ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಈಗ ಬಂದಂಥ ನಮ್ಮ ಪ್ರಥಮ ಪೌರರು ಗಾದಪ್ಪನವರಿಗೆ ಸ್ವಾಗತ ಹೇಳುತ್ತಾ, ಅವರು ನಾವು ಕೂಡ ಚೇರ್ಮನ್ ಇದ್ದಾಗ ಅವರು ಕೂಡ ಒಬ್ಬ ಮೆಂಬರ್ ಆಗಿದ್ದರು. ಇವಾಗ ಅವರು ಪ್ರಥಮ ಪೌರ, ತುಂಬ ಖುಷಿ ಆಗುತ್ತೆ. ಭಾರಿ ಸಿಂಪಲ್ ಮನುಷ್ಯ ಅವರು. ಆ ರೀತಿಯಲ್ಲಿ ನಾವು ಸ್ಪಾನ್ಸರ್ ಮಾಡಿದ್ದಕ್ಕೆ ನಮಗೂ ಸಂತೋಷ ಇದೆ. ನಾವು ಇಂಥ ಒಂದು ಸಂಸ್ಥೆಗಾಗಲಿ ಇಂಥ ಒಂದಕ್ಕಾಗಲಿ ನಾವು ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ನಾವು ಸೊಸೈಟಿಯಿಂದ ಏನು ತೊಗೊಂಡಿದ್ದೀವಿ ಅಂತಲ್ಲ, ಸೊಸೈಟಿಗೆ ನಾವು ಏನು ಕೊಟ್ಟಿವಂತ ಕೂಡ ಇಂಪಾರ್ಟೆಂಟ್. ಅದೇ ರೀತಿ ಅಭಯ ಫೌಂಡೇಶನ್ನು ನಾವು ಸಪೋರ್ಟ್ ಮಾಡ್ತಿದ್ವಿ. ಸಪೋರ್ಟ್ ಮಾಡಿ ಮುಂದೆ ಬರಬೇಕು. ಇಷ್ಟು ಜನಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಇವಾಗ ರಾಮು ಅವರು ಹೇಳ್ದಂಗೆ ಸ್ಟೇಟ್ ಲೆವೆಲಲ್ಲಿ ಆ ಲೆವೆಲ್ಗೆ ಹೋಗಿ ಮತ್ತೆ ಇಂಡಿಯಾ ಲೆವೆಲ್ಗೆ ಹೋಗ್ಬೇಕಂದ್ರೆ ಇಂಥ ಒಂದು ಪ್ಲಾಟ್ಫಾರ್ಮ್ ಇಂಪಾರ್ಟೆಂಟ್. ಇದಕ್ಕೆ ಮುಂಚೆ ರಂಜಿ ಟ್ರೋಫಿ ಬೇಕಿತ್ತು, ಇನ್ನೊಂದು ಬೇಕಿತ್ತು, ಇವಾಗ ಏನೂ ಇಲ್ಲ. ಇವಾಗ ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಎಕ್ಸ್ಪೋಜರ್ ತುಂಬ ಇದೆ. ಇಂಥ ಪ್ಲಾಟ್ಫಾರ್ಮ್ಸನ್ನು ಕ್ರಿಯೇಟ್ ಮಾಡಿ ಅವ್ರು ಮುಂದಕ್ಕೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ. ಇಂಥದಕ್ಕೆ ನಾವು ಸಪೋರ್ಟ್ ಮಾಡಿ ಅವ್ರನ್ನ ಟ್ಯಾಲೆಂಟನ್ನು ದೇಶಕ್ಕೆ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳಿಸ್ಬೇಕಂತ ಹೇಳ್ತಾ, ಬಟ್ ನೆಕ್ಸ್ಟ್ ಟೈಮ್ ನಾವು ಕೂಡ ಒಂದು ರಿಯಲ್ ಎಸ್ಟೇಟ್ ಟೀಮ್ ಅಂತೇಳಿ ಮಾಡ್ಬೇಕಂತಿದ್ವಿ. ನಮ್ಮ ರಾಜೇಶ್ ಕ್ಯಾಪ್ಟನ್, ಅವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಟೀಮ್ ಬರುತ್ತೆ. ಏನಿದ್ರೆ ಈ ಸಾರಿ ಕಪ್ ನೀವು ಹೊಡ್ಕೊಳ್ರಿ, ನೆಕ್ಸ್ಟ್ ಕಪ್ ನಮ್ಮದೇ. ನೆಕ್ಸ್ಟ್ ಟೈಮ್ ಕಪ್ ನಮ್ಮದೇ. ಇವಾಗ ಗೆಲ್ಲೋದು ಸೋಲೋದು ನಿಮ್ದೆ. ನೆಕ್ಸ್ಟ್ ನಾವು ಬರ್ತೀವಿ, ಫುಲ್ ನಿಮಗೆ ಒಳ್ಳೆ ಒಂದು ಕಾಂಪಿಟೇಷನ್ ಕೊಡ್ತೀವಿ. ನಾವು ಪ್ರಿಪೇರ್ ಆಗಿ ಬಂದು ಇಲ್ಲಿ ನಾವು ಆಡ್ಬೇಕಂತಿದ್ದೀವಿ. ಥ್ಯಾಂಕ್ ಯು. ಈ ಮಾತಾಡ್ಲಿಕ್ಕೆ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಸೊ ಮಚ್. ವಾಸ್ ಪೋಸ್ಟ್ಪೋನ್ 16, 17 ATP ಇದ್ದಿದ್ದು ಈಗ ನಾವು 31 ಫೆಬ್ರವರಿ 1 ಪೋಸ್ಟ್ಪೋನ್ ಮಾಡಿದ್ದಕ್ಕೆ ಅಂಡ್ ಯಶಸ್ವಿಯಾಗಿ ಎಲ್ಲ ಡಿಪಾರ್ಟ್ಮೆಂಟ್ಸು ಅಗ್ರಿ ಆಗಿ, ಯಾಕಂದ್ರೆ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಕೆಲಸ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಬಳ್ಳಾರಿ ಎಲ್ಲರಿಗೂ ಗೊತ್ತು. 28 ಡಿಫ್ರೆಂಟ್ ಕ್ಯಾಟಗರಿ ಪ್ರೊಫೆಷನಲ್ ಡಿಪಾರ್ಟ್ಮೆಂಟ್ ಸಹಾಯ ಕೊಟ್ಟು ಸಪೋರ್ಟ್ ಮಾಡಿ ಇದನ್ನು ಪೋಸ್ಟ್ಪೋನ್ ಮಾಡಿದ್ರು ಕೂಡ ಪಾರ್ಟಿಸಿಪೇಷನ್ ಅಲ್ಲಿ ಯಾವುದೋ ಒಂದು ಟೀಮ್ ಕೂಡ ಹಿಂದಿರಲಿಲ್ಲ. ಸೊ ಇದಕ್ಕೆ ಮೊದಲಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಇವತ್ತು ನಮ್ಮ ಚೀಫ್ ಗೆಸ್ಟ್ ಆದ ಗಾದಪ್ಪ ಅಣ್ಣವರು ಒಂದು 10 minutes ಅಲ್ಲಿ ಮೇಬಿ 5-10 minutes ಅಲ್ಲಿ ಅಂದವೇ ಇದ್ದಾರೆ. ಸೊ ನಮ್ಮ ಹಿರಿಯರು ರಮೇಶ್ ಗೋಪಾಲ್ ಸರ್, ಅವರಿಗೆ ಧನ್ಯವಾದಗಳು. ನಮ್ಮ ರಿಕ್ವೆಸ್ಟ್ ಅಗ್ರಿ ಆಗಿ ಸ್ಟೇಜಲ್ಲಿ ಬಂದು ಕೂತ್ಕೊಂಡು ಚೀಫ್ ಗೆಸ್ಟ್ ಆಗಿ ಅಗ್ರಿ ಆಗಿದ್ದಾರೆ. ನಮ್ಮ ಗೆಳೆಯ ಮಾರುತಿ ಪ್ರಸಾದ್, SRM ಡೆವಲಪರ್ಸ್ ಪಾರ್ಟ್ನರ್ ಮತ್ತು ಎಕ್ಸ್ ಬೋರ್ಡ್ ಚೇರ್ಮನ್, ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಅಂಡ್ ವಿಷ್ಣು ಹೂ ಇಸ್ ಎ ಯಂಗ್ ಚಾಂಪ್, ಅವರು ಒಂದು ಸ್ಟಂಪ್ಸ್ ಅಂಡ್ ಗೋಲ್ಸ್ ಅಂತ ಒಂದು ಬಾಕ್ಸ್ ಕ್ರಿಕೆಟ್ ಓನರ್, ಕೋರ್ಟ್ ಓನರ್ ಅವರು. ಸೊ ಈಸ್ ಆಲ್ಸೋ ಕ್ರೇಜಿ ಅಬೌಟ್ ಕ್ರಿಕೆಟ್. ಸೊ ಅವರು ಇವತ್ತು ನನ್ನ ಒಬ್ಬ ಸ್ಪೋರ್ಟ್ಸ್ ಸ್ಪಾನ್ಸರ್ ಆಗಿ ಬಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಹಿರಿಯರಾದ ನಮ್ಮ ಆರ್ಯವೈಶ್ಯ ಅಧ್ಯಕ್ಷರು ನಾಮ ನಾಗರಾಜಣ್ಣವರು, ನಮ್ಮ ಕೊಲೀಗ್ಸ್ ಅಂಡ್ ಬೇರೆ ಸಂಸ್ಥೆಯ ಹಿರಿಯರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ಲಾಸ್ಟ್ ಫೋಟೋಶೂಟಲ್ಲಿ ಒಂದು ಸಬ್ಜೆಕ್ಟ್ ಹೇಳಿದ್ದೆ ನಾನು,
ಆಲ್ ಇಂಡಿಯಾ ಲೆವೆಲಲ್ಲಿ 28 ಡಿಫ್ರೆಂಟ್ ಕ್ಯಾಟಗರಿ ಪ್ರೊಫೆಷನ್ಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಒಂದು ಟೂರ್ನಮೆಂಟ್ ಅಲ್ಲಿ ಆಡೋದು ಇತಿಹಾಸದಲ್ಲಿ ಇಲ್ಲ. ಸೊ ಇದು ಬಳ್ಳಾರಿಯಲ್ಲಿ ಅಭಯ ಫೌಂಡೇಶನ್ ನಡೆಸ್ತಾ ಇದ್ದಿದ್ದಕ್ಕೆ ನಮಗೆ ಹೆಮ್ಮೆ ಅಂತ ಹೇಳ್ತಾ ಇದ್ದೀವಿ. ಸೊ 4 ವರ್ಷ ನಾವು ACL 1, 2, 3, 4 ಅಲ್ಲಿ 2 ಕ್ಯಾಟಗರಿ ನಡೆಸ್ತಾ ಇದ್ವಿ. ಅದು ನಮಗೆ ಬಹಳ ಈಸಿ ಅನಿಸ್ತಾ ಇತ್ತು. ಈಗ ಒಂದೇ ಕ್ಯಾಟಗರಿ ಒಂದೇ ಡಿಪಾರ್ಟ್ಮೆಂಟ್ ನಡೆಸೋಕೆ ಕಷ್ಟ ಆಗ್ತದೆ, ಯಾಕಂದ್ರೆ ಎಲ್ಲರೂ ಪ್ರೊಫೆಷನಲ್ಸ್ ಡಿಪಾರ್ಟ್ಮೆಂಟ್ಸ್. ಅವಾಗ 12 ಇತ್ತು, 16 ಆದ್ರು, 20, 24, 26, 28 ಡಿಫರೆಂಟ್ ಕ್ಯಾಟಗರಿ ಪ್ರೊಫೆಷನ್ಸ್. ಸ್ಟಿಲ್ ವಿ ಆರ್ ಪರ್ಫಾರ್ಮಿಂಗ್ ಅಂಡ್ ವಿ ಆರ್ ಏಬಲ್ ಟು ಅಚೀವ್ ಸಕ್ಸಸ್ಫುಲ್. ಸೊ ಲಾಸ್ಟ್ ಇಯರ್ ನಡೆದ ಈ ಥರನೂ ನೀವೆಲ್ಲ ಸಹಾಯ ಮಾಡಿ ಸಪೋರ್ಟ್ ಮಾಡಿ, ಎಲ್ಲರೂ ಯಾರು ಏನು ಡಿಸ್ಟರ್ಬೆನ್ಸ್ ಇಲ್ಲದೆ, ಈಗ ಒಂದು ಹಾಫ್ ಅನ್ ಅವರ್ ಮುಂಚೆ ಎಲ್ಲ ಕ್ಯಾಪ್ಟನ್ಸು ಅವ್ರ ಅಭಿಪ್ರಾಯ ಹೇಳಿದ್ರು, ಪ್ಲೇಯಿಂಗ್ ಈಸ್ ಇಂಪಾರ್ಟೆಂಟ್, ವಿನ್ನರ್ಸ್ ರನ್ನರ್ಸ್ ಇಸ್ ನಾಟ್ ದ ಕ್ಯಾಟಗರಿ ಅಂತ. ಅದೇ ಒಂದು ಉದ್ದೇಶದಲ್ಲಿ ACL 6 ಯಶಸ್ವಿಯಾಗಿ ಸಕ್ಸಸ್ಫುಲ್ ಮಾಡಬೇಕಂತ ಕೋರ್ಕೊಂತ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.